ಸ್ನೇಹಿತರೆ, ಭಾರತ್ ಮತ್ತು ಆಫ್ಘಾನಿಸ್ತಾನದ ನಡುವೆ ನಡೀತಾ ಇರುವ ಈ ಹೊಸ ಸಂಬಂಧ ಇದು ಬಹಳ ಕಾಲದಿಂದ ರಹಸ್ಯವಾಗಿಯೇ ನಡೀತಾ ಇತ್ತು. ಯಾರಿಗೂ ಗೊತ್ತಿಲ್ಲದಂತೆ ಕತ್ತಲಲ್ಲೇ ಶುರುವಾಗಿತ್ತು. ಆದ್ರೆ ಈಗ ಈ ಸಂಬಂಧಗಳು ಪೂರ್ತಿ ಬೆಳಕಿಗೆ ಬಂದಿವೆ. ಇನ್ನಷ್ಟು ವೇಗವಾಗಿ, ಬಲವಾಗಿ ಮುಂದೆ ಸಾಗ್ತಾ ಇವೆ. ಇದನ್ನ ನೋಡ್ತಾ ಇದ್ರೆ ಪಾಕಿಸ್ತಾನ, ಚೀನಾ, ಅಮೆರಿಕ ಇವೆಲ್ಲ ದೊಡ್ಡ ದೇಶಗಳು ಏನು ಮಾಡೋದು ಅಂತ ಗೊಂದಲದಲ್ಲಿ ಬಿದ್ದಿವೆ. ಯಾಕೆಂದ್ರೆ ಇತ್ತೀಚೆಗೆ ತನಕ ಯಾರಿಗೂ ಗೊತ್ತಿರದ ಒಂದು ದೊಡ್ಡ ರಹಸ್ಯ ಈಗ ಪೂರ್ತಿ ಬಯಲಾಗಿದೆ. ಆಫ್ಘಾನಿಸ್ತಾನ ಭಾರತಕ್ಕೆ ಒಂದು ಅಪೂರ್ವ ಅವಕಾಶವನ್ನ ತೆರೆದಿಟ್ಟಿದೆ. ಇದು ಸಾಮಾನ್ಯ ಅವಕಾಶ ಅಲ್ಲ. ಭಾರತಕ್ಕೆ ತನ್ನ ಸೇನಾ ಶಕ್ತಿ, ಆರ್ಥಿಕ ಶಕ್ತಿಯನ್ನ ಗಣನೀಯವಾಗಿ ಹೆಚ್ಚಿಸಿಕೊಳ್ಳುವ ಅವಕಾಶ. ದಕ್ಷಿಣ ಏಷ್ಯಾದ ರಾಜಕೀಯ ಭೌಗೋಳಿಕ ಸ್ಥಿತಿಯನ್ನೇ ಬದಲಾಯಿಸುವ ಅವಕಾಶ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಭವಿಷ್ಯತ್ತನ್ನು ದೊಡ್ಡ ಮಟ್ಟದಲ್ಲಿ ಪ್ರಭಾವಿಸುವ ಅವಕಾಶ. ಆಫ್ಘಾನಿಸ್ತಾನ ಸರ್ಕಾರ ಭಾರತವನ್ನ ನೇರವಾಗಿ ಕರೆದು ಆಹ್ವಾನಿಸ್ತಾ ಇದೆ. ಅವರು ಹೇಳ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ $1 ಟ್ರಿಲಿಯನ್ ಮೌಲ್ಯದ ಅಪರೂಪದ ಖನಿಜಗಳಿವೆ. ನೀವು ಬಂದು ಇವನ್ನ ಗಣಿಗಾರಿಕೆ ಮಾಡಲು ಹೂಡಿಕೆ ಮಾಡಿ. ನಮ್ಮ ಗಣಿಗಾರಿಕೆ ಉದ್ಯಮವನ್ನ ನಿಮ್ಮ ಸಹಾಯದಿಂದ ಬಲಪಡಿಸಿ. ನಾವು ದೀರ್ಘಕಾಲಿಕ ಒಡಂಬಡಿಕೆ ಮಾಡಿಕೊಳ್ಳೋಣ. ನಿಮ್ಮ ಹೂಡಿಕೆಗೆ ಪೂರ್ತಿ ಭದ್ರತೆಯನ್ನ ನಾವೇ ಕಲ್ಪಿಸ್ತೀವಿ. ತಾಲಿಬಾನ್ ಸರ್ಕಾರ ನಿಮ್ಮ ಕಂಪನಿಗಳಿಗೆ ಪೂರ್ತಿ ಗ್ಯಾರಂಟಿ ಕೊಡುತ್ತೆ. ಯಾವುದೇ ಗೊಂದಲ, ತೊಂದರೆ ಬರೋದಿಲ್ಲ. ಇದು ಆಫ್ಘಾನಿಸ್ತಾನದಿಂದ ಬಂದಿರೋ ಪೂರ್ತಿ ಓಪನ್ ಆಹ್ವಾನ. ಭಾರತ ಈ ಅವಕಾಶವನ್ನ ಪೂರ್ತಿ ಹಿಡಿದುಕೊಳ್ಳಲು ಸಿದ್ಧವಾಗಿದೆ. ಒಂದು ಬಾರಿ ಗಮನ ಹಾಯಿಸಿದ್ರೆ ದಕ್ಷಿಣ ಏಷ್ಯಾದ ರಾಜಕೀಯ ಆರ್ಥಿಕ ಸ್ಥಿತಿಯೇ ಬದಲಾಗಿ ಹೋಗುತ್ತೆ. ಭಾರತಕ್ಕೆ ಇದು ದೊಡ್ಡ ಲಾಭ. ಇತ್ತೀಚೆಗೆ ತಾಲಿಬಾನ್ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವ ಅಲ್-ಹಾಜ್ ನೂರುದ್ದೀನ್ ಅಜೀಜಿ ಭಾರತಕ್ಕೆ 5 ದಿನಗಳ ಪ್ರವಾಸಕ್ಕೆ ಬಂದಿದ್ದರು. ಇದು 2025 ನವೆಂಬರ್ನಲ್ಲಿ ನಡೆಯಿತು. ಭಾರತದಿಂದ ಅವರಿಗೆ ಘನ ಸ್ವಾಗತ ಕೊಟ್ಟರು. ವಿಮಾನ ನಿಲ್ದಾಣದಲ್ಲಿ ಅಧಿಕಾರಿಗಳು ಪೂರ್ತಿ ಗೌರವದಿಂದ ಸ್ವೀಕರಿಸಿದರು. ಅಧಿಕೃತ ಸಭೆಗಳು ನಡೆಯಿತು. ವಿವಿಧ ಕ್ಷೇತ್ರಗಳ ಪ್ರತಿನಿಧಿಗಳ ಜೊತೆ ವಿಶಾಲ ಚರ್ಚೆಗಳಾದವು. ಎಲ್ಲವೂ ಅತ್ಯಂತ ಗೌರವಯುತವಾಗಿ, ಸೌಹಾರ್ದಯುತವಾಗಿ ನಡೆಯಿತು. ಇದೊಂದೇ ಸಾಕು, ಭಾರತ ಆಫ್ಘಾನಿಸ್ತಾನದೊಂದಿಗೆ ಹೊಸದಾಗಿ, ಪ್ರಾಯೋಗಿಕವಾಗಿ ಸಂಬಂಧಗಳನ್ನ ಬಲಪಡಿಸಿಕೊಳ್ಳುತ್ತಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವಿದೇಶಾಂಗ ಸಚಿವ ಜೈಶಂಕರ್ ಜೊತೆಯೂ ಅಜೀಜಿ ಭೇಟಿಯಾಗಿ ಎರಡೂ ದೇಶಗಳ ನಡುವಿನ ಸಹಕಾರವನ್ನ ಪರಿಶೀಲಿಸಿದರು. ಈ ಸಚಿವರು ಭಾರತಕ್ಕೆ ಬಂದ ತಕ್ಷಣ ಹೇಳಿದ್ದೇನು ಅಂದ್ರೆ, ವಾಯುಮಾರ್ಗ ಕಾರಿಡಾರ್ ಒಳ್ಳೆಯದೇ, ಆದ್ರೆ ಅದು ಸಣ್ಣ ಪುಟ್ಟ ವಸ್ತುಗಳನ್ನ ಮಾತ್ರ ಒಯ್ಯೋಕೆ ಸಾಧ್ಯ. ನಮ್ಗೆ ದೊಡ್ಡ ಮಟ್ಟದ ವ್ಯಾಪಾರ ಬೇಕು. ತಾಮ್ರ, ಕಬ್ಬಿಣ, ಲಿಥಿಯಂ, ಚಿನ್ನ, ಅಪರೂಪದ ಖನಿಜಗಳಂತ ಭಾರೀ ವಸ್ತುಗಳನ್ನ ವಿಮಾನದಲ್ಲಿ ಒಯ್ಯೋದು ಪೂರ್ತಿ ಅಸಾಧ್ಯ. ನಮಗೆ ಸಮುದ್ರ ಮಾರ್ಗಗಳು ಬೇಕು. ಪಾಕಿಸ್ತಾನದ ಬಂದರುಗಳ ಮೇಲೆ ನಾವಿನ್ನೂ ಪೂರ್ತಿ ನಂಬಿಕೆ ಇಡೋದನ್ನ ಬಿಟ್ಟಿದ್ದೇವೆ ಅಂದ್ರೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಪಾಕಿಸ್ತಾನವನ್ನ ಪೂರ್ತಿ ಮರೆತು ಬೇರೆ ದಾರಿ ಬೇಕು ಅಂತ. ಅದಕ್ಕಾಗಿಯೇ ಅವರು ಭಾರತಕ್ಕೆ ಒಂದೇ ಒಂದು ಸ್ಪಷ್ಟ ಬೇಡಿಕೆ ಇಟ್ಟಿದ್ದಾರೆ. ಚಾಬಹಾರ್ ಬಂದರನ್ನ ಪೂರ್ತಿ ಸ್ಥಾಯಿಯಲ್ಲಿ ಕೆಲಸ ಮಾಡಿಸಲು ತ್ವರೆ ಮಾಡಿ ಅಂತ. ಚಾಬಹಾರ್ ಬಂದರು ಪೂರ್ತಿ ಕಾರ್ಯಾರಂಭ ಮಾಡಿದ್ರೆ ಏನಾಗುತ್ತೆ? ಆಫ್ಘಾನಿಸ್ತಾನದ ಆಮದು ರಫ್ತುಗಳು ಪಾಕಿಸ್ತಾನದ ಮೇಲೆ ಆಧಾರಿತವಾಗಿರೋದಿಲ್ಲ. ಪಾಕಿಸ್ತಾನಕ್ಕೆ ಮಧ್ಯ ಏಷ್ಯಾ ದೇಶಗಳ ಜೊತೆ ಇರುವ ವ್ಯಾಪಾರ ಸಂಬಂಧಗಳು ಒಮ್ಮೆಲೆ ದುರ್ಬಲವಾಗುತ್ತವೆ. ಭಾರತ, ಇರಾನ್, ಆಫ್ಘಾನಿಸ್ತಾನ, ಮಧ್ಯ ಏಷ್ಯಾ ದೇಶಗಳೆಲ್ಲ ನೇರವಾಗಿ ಒಟ್ಟಿಗೆ ಸೇರುತ್ತವೆ. ಪಾಕಿಸ್ತಾನ ತನ್ನ ಭೌಗೋಳಿಕ ಪ್ರಾಮುಖ್ಯತೆಯನ್ನ, ಸ್ಥಾನವನ್ನ ಪೂರ್ತಿ ಕಳೆದುಕೊಳ್ಳುತ್ತೆ. ಇತ್ತೀಚೆಗೆ 2025 ಮೇ ತಿಂಗಳಲ್ಲಿ ಭಾರತ ಇರಾನ್ನೊಂದಿಗೆ 10 ವರ್ಷಗಳ ಒಪ್ಪಂದ ಮಾಡಿಕೊಂಡಿತು. ಚಾಬಹಾರ್ ಅಭಿವೃದ್ಧಿಗೆ 3,500 ಕೋಟಿ ರೂಪಾಯಿ ಹೂಡಿಕೆ ಮಾಡೋ ನಿರ್ಧಾರ ಮಾಡಿತು. ಅಮೆರಿಕ ಕೂಡ 6 ತಿಂಗಳ ಕಾಲ ಆರ್ಥಿಕ ನಿರ್ಬಂಧದಿಂದ ವಿನಾಯಿತಿ ಕೊಟ್ಟಿದೆ. ಈಗ ಆಫ್ಘಾನಿಸ್ತಾನ ಶೆಡ್ಯೂಲ್ಡ್ ಶಿಪ್ಪಿಂಗ್ ಲೈನ್ ಶುರು ಮಾಡಬೇಕು ಅಂತ ಕೇಳಿಕೊಳ್ಳುತ್ತಿದೆ. ಆದ್ರೆ ಇಲ್ಲಿ ನಿಲ್ಲೋದಾ? ಇಲ್ಲ. ಈಗ ಶುರುವಾಗ್ತಾ ಇದೆ ನಿಜವಾದ ಆಟ, ಬದಲಾಯಿಸುವ ಆಟ. ಆಫ್ಘಾನಿಸ್ತಾನ ಭಾರತವನ್ನ ಒಂದು ವಿಶೇಷ ಸಹಾಯ ಕೇಳಿಕೊಳ್ಳುತ್ತಿದೆ. ಅದೇನು ಅಂದ್ರೆ, ಕುನಾರ್ ನದಿಯ ಮೇಲೆ ಒಂದು ದೊಡ್ಡ ಅಣೆಕಟ್ಟು ಕಟ್ಟೋದು. ಕುನಾರ್ ನದಿಯ ನೀರು ಮೊದಲು ಕಾಬೂಲ್ ನದಿಯಲ್ಲಿ ಸೇರುತ್ತೆ. ಅಲ್ಲಿಂದ ಇಂಡಸ್ ನದಿಗೆ ಹೋಗುತ್ತೆ. ಕೊನೆಗೆ ಪಾಕಿಸ್ತಾನದೊಳಗೆ ಹರಿಯುತ್ತೆ.
ಕುನಾರ್ ಮೇಲೆ ಅಣೆಕಟ್ಟು ಬಂದ್ರೆ ಏನಾಗುತ್ತೆ? ಕಾಬೂಲ್ ನದಿಯಲ್ಲಿ ನೀರು ಕಡಿಮೆಯಾಗುತ್ತೆ. ಇಂಡಸ್ನಲ್ಲಿಯೂ ಕಡಿಮೆಯಾಗುತ್ತೆ. ಪಾಕಿಸ್ತಾನದ ಉತ್ತರ ಭಾಗದಿಂದ ಪಂಜಾಬ್ವರೆಗೆ ಕೃಷಿ ಭೂಮಿಗಳು ನೀರಿಲ್ಲದೆ ತೊಂದರೆಗೊಳಗಾಗುತ್ತವೆ. ವಿದ್ಯುತ್ ಉತ್ಪಾದನೆ ಕಡಿಮೆಯಾಗುತ್ತೆ. ಕೊನೆಗೆ ಪಾಕಿಸ್ತಾನದ ಆರ್ಥಿಕ ವ್ಯವಸ್ಥೆ ಒತ್ತಡಕ್ಕೊಳಗಾಗುತ್ತೆ. ಅಂದ್ರೆ ಆಫ್ಘಾನಿಸ್ತಾನ ಹೇಳ್ತಾ ಇದೆ, ನೀವು ಈ ಅಣೆಕಟ್ಟು ಕಟ್ಟಿ ನೀರಿನ ಮಾರ್ಗದಲ್ಲಿಯೇ ಪಾಕಿಸ್ತಾನಕ್ಕೆ ಸ್ವಲ್ಪ ತೊಂದರೆ ಕೊಡಿ, ಆದ್ರೆ ಇದು ಕೇವಲ ಪಾಕಿಸ್ತಾನವನ್ನ ತೊಂದರೆಗೊಳಪಡಿಸೋದಕ್ಕಲ್ಲ. ಆಫ್ಘಾನಿಸ್ತಾನ ತಾನೇ ತೀವ್ರ ನೀರಿನ ಸಮಸ್ಯೆಯಲ್ಲಿದೆ. ಕಾಬೂಲ್, ಜಲಾಲಾಬಾದ್, ಹೆಲ್ಮಂದ್ ಪ್ರದೇಶಗಳಲ್ಲಿ ಜನರು ನೀರಿಲ್ಲದೆ ಪರದಾಡುತ್ತಿದ್ದಾರೆ. ತಾಲಿಬಾನ್ ಸರ್ಕಾರಕ್ಕೆ ಹಣವಿಲ್ಲ, ತಾಂತ್ರಿಕ ಜ್ಞಾನವಿಲ್ಲ. ಅದಕ್ಕೆ ಅವರು ಭಾರತವನ್ನ ಬೇಡಿಕೊಳ್ಳುತ್ತಿದ್ದಾರೆ. ನಿಮ್ಮ ಎಂಜಿನಿಯರ್ಗಳು, ನಿಮ್ಮ ಅನುಭವ ಈ ಅಣೆಕಟ್ಟು ಯೋಜನೆಯಲ್ಲಿ ಸಹಾಯ ಮಾಡಲಿ. ಭಾರತವು ಸ್ಪಷ್ಟವಾಗಿ ಹೇಳಿದೆ, ನಾವು ಸಹಾಯ ಮಾಡ್ತೀವಿ. ಒಂದೇ ನಿರ್ಧಾರದಿಂದ ಆಫ್ಘಾನಿಸ್ತಾನಕ್ಕೆ ಬದಲಾವಣೆ ಬರುತ್ತೆ. ಪಾಕಿಸ್ತಾನದ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಭಾರತಕ್ಕೆ ಎರಡೂ ಕಡೆ ಲಾಭ. ಇತ್ತೀಚೆಗೆ 2025 ಅಕ್ಟೋಬರ್ನಲ್ಲಿ ತಾಲಿಬಾನ್ ಈ ಅಣೆಕಟ್ಟು ನಿರ್ಮಾಣ ಪ್ರಕಟಿಸಿತು. ಭಾರತ ಸಹಾಯಕ್ಕೆ ಸಿದ್ಧ ಎಂದು ಹೇಳಿದೆ. ಈಗ ನಿಜವಾದ ಬಾಂಬ್ ಸಿಡಿಯೋ ಸಮಯ. ಆಫ್ಘಾನಿಸ್ತಾನದ ಒಡಲೊಳಗೆ ಅಡಗಿರುವ ಸಂಪತ್ತು ಜಗತ್ತಿನ ದೊಡ್ಡ ದೇಶಗಳಿಗೂ ಆಕರ್ಷಣೀಯವಾಗಿದೆ. ನೀವು ಆಶ್ಚರ್ಯಪಡುತ್ತೀರಿ. 60 ಮಿಲಿಯನ್ ಟನ್ ತಾಮ್ರ, 183 ಮಿಲಿಯನ್ ಟನ್ ಅಲ್ಯೂಮಿನಿಯಂ, 2.2 ಬಿಲಿಯನ್ ಟನ್ ಕಬ್ಬಿಣ ಅದಿರು, ಇನ್ನು ಚಿನ್ನ, ಮಾರ್ಬಲ್, ಸುಣ್ಣದ ಕಲ್ಲು, ಜಿಪ್ಸಂನಂತ ಅನೇಕ ಖನಿಜಗಳು ಆಫ್ಘಾನ್ ಮಣ್ಣಿನಲ್ಲಿ ಅಡಗಿವೆ. ಆದ್ರೆ ಇವು ಮಾತ್ರವಲ್ಲ. ನಿಜವಾದ ಆಟ ಬದಲಾಯಿಸೋದು ಅಪರೂಪದ ಖನಿಜಗಳು, ಬ್ಯಾಟರಿ ಖನಿಜಗಳು, ವಿಶೇಷವಾಗಿ ಲಿಥಿಯಂ. ಸಂಶೋಧಕರು ಅಂದಾಜು ಮಾಡ್ತಾ ಇದ್ದಾರೆ, ಜಗತ್ತಿನಲ್ಲೇ ಅತಿ ದೊಡ್ಡ ಲಿಥಿಯಂ ಸಂಗ್ರಹ ಆಫ್ಘಾನಿಸ್ತಾನದಲ್ಲಿರಬಹುದು. ಇವು ಹೆಲ್ಮಂದ್, ನೂರಿಸ್ತಾನ್ ಪ್ರದೇಶಗಳಲ್ಲಿ ಹೆಚ್ಚಾಗಿವೆ. ಈ ದಿನಗಳಲ್ಲಿ ಎಲೆಕ್ಟ್ರಿಕ್ ಕಾರುಗಳು, ಮೊಬೈಲ್ ಫೋನ್ಗಳು, ಸೌರಶಕ್ತಿ ಸಂಗ್ರಹ, ರಕ್ಷಣಾ ತಂತ್ರಜ್ಞಾನ, ರಾಡಾರ್ ವ್ಯವಸ್ಥೆಗಳು ಲಿಥಿಯಂ ಇಲ್ಲದೆ ಓಡೋದಿಲ್ಲ. ಚೀನಾ ಈಗಾಗಲೇ ಲಿಥಿಯಂ ಮೇಲೆ ಹಿಡಿತ ಸಾಧಿಸಿ ಜಗತ್ತನ್ನ ಒತ್ತಡಕ್ಕೆ ಒಳಪಡಿಸಿದೆ. ಆದ್ರೆ ಭಾರತ ಆಫ್ಘಾನಿಸ್ತಾನದಲ್ಲಿ ಲಿಥಿಯಂ ಗಣಿಗಾರಿಕೆ ಹಕ್ಕು ಪಡೆದ್ರೆ ಭವಿಷ್ಯತ್ತಿನ ಶಕ್ತಿ ಯುದ್ಧದಲ್ಲಿ ಭಾರತ ಮುಂದಿದೆ. ಲಿಥಿಯಂ ಮಾತ್ರವಲ್ಲ, ಕೋಬಾಲ್ಟ್, ನಿಯೋಬಿಯಂ, ನಿಯೋಡಿಮಿಯನ್ನಂತ ಅಪರೂಪದ ಖನಿಜಗಳು ಇವೆ. ಇವು ಭವಿಷ್ಯತ್ತಿನ ತಂತ್ರಜ್ಞಾನದ ಹೃದಯ. ಇವು ಇಲ್ಲದಿದ್ದರೆ ಫೈಟರ್ ಜೆಟ್ಗಳ ಸೆನ್ಸಾರ್ಗಳು, ರಾಡಾರ್ ಮ್ಯಾಗ್ನೆಟ್ಗಳು, ಎಲೆಕ್ಟ್ರಿಕ್ ವಾಹನ ಬ್ಯಾಟರಿಗಳು, ಕಂಪ್ಯೂಟರ್ ಚಿಪ್ಗಳು, ಉಪಗ್ರಹ ವ್ಯವಸ್ಥೆಗಳು ಏನೂ ತಯಾರಾಗೋದಿಲ್ಲ. ಚೀನಾ ಈಗ ಜಗತ್ತಿನ 90% ಅಪರೂಪದ ಖನಿಜ ಮಾರುಕಟ್ಟೆಯನ್ನ ನಿಯಂತ್ರಿಸುತ್ತಿದೆ. ಆಫ್ಘಾನಿಸ್ತಾನ ಸುಲಭವಾಗಿ ಈ ಮಾರುಕಟ್ಟೆಯಲ್ಲಿ ದೊಡ್ಡ ಆಟಗಾರನಾಗಬಲ್ಲದು. ಅದಕ್ಕೆ ತಾಲಿಬಾನ್ ಚೀನಾವನ್ನ ಮಾತ್ರ ಬಿಡುತ್ತಿಲ್ಲ. ಅವರು ಭಾರತ ಕಡೆ ನೋಡುತ್ತಾ ಹೇಳ್ತಾ ಇದ್ದಾರೆ, ನೀವು ಬನ್ನಿ, ನಾವೆಲ್ಲ ಒಟ್ಟಾಗಿ ಲಾಭ ಪಡಿತೀವಿ. ಒಟ್ಟಾರೆ ಖನಿಜಗಳ ಮೌಲ್ಯ $1 ಟ್ರಿಲಿಯನ್ ಗಿಂತ ಹೆಚ್ಚು ಅಂದಾಜು. ಆದ್ರೆ ಭಾರತದ ಮುಂದೆ ಒಂದು ದೊಡ್ಡ ಸವಾಲಿದೆ. ಚಾಬಹಾರ್ ಬಂದರು ಇನ್ನೂ ಪೂರ್ತಿ ಕೆಲಸ ಶುರು ಮಾಡಿಲ್ಲ. ರೈಲು ಮಾರ್ಗದ ಕಾಮಗಾರಿ 80% ಪೂರ್ತಿಯಾಗಿದೆ. ಉಳಿದ 20% ಮಾತ್ರ ಬಾಕಿ. ಆದ್ರೆ ಅಮೆರಿಕದ ನಿರ್ಬಂಧಗಳು ಮಧ್ಯದಲ್ಲಿ ಬಂದು ಯೋಜನೆಯನ್ನ ನಿಲ್ಲಿಸುತ್ತಿವೆ. 6 ತಿಂಗಳ ವಿನಾಯಿತಿ ಕೊಟ್ಟರು ದೊಡ್ಡ ಕಂಪನಿಗಳು ಹೂಡಿಕೆ ಮಾಡೋಕೆ ಹೆದರುತ್ತಿವೆ. ಯಾಕೆಂದ್ರೆ ಹೂಡಿಕೆ ಮಾಡಿ ನಂತರ ಮತ್ತೆ ನಿರ್ಬಂಧ ಬಂದ್ರೆ ದೊಡ್ಡ ನಷ್ಟ. ಇದು ಸಹಜ ಸಮಸ್ಯೆ ಅಲ್ಲ. ಇದು ಪಾಕಿಸ್ತಾನದ ವ್ಯಾಪಾರಿ ಗುಂಪುಗಳು ಮತ್ತು ಅಮೆರಿಕ ವಿದೇಶಾಂಗ ಇಲಾಖೆಯ ನಡುವೆ ಒಂದು ರಹಸ್ಯ ಆಟ. ಚಾಬಹಾರ್ ಪೂರ್ತಿ ಕೆಲಸ ಶುರುವಾದ್ರೆ ಪಾಕಿಸ್ತಾನದ ಭೌಗೋಳಿಕ ಪ್ರಾಮುಖ್ಯತೆ ಕ್ಷಣದಲ್ಲಿ ಕುಸಿಯುತ್ತೆ. ಭಾರತ, ಆಫ್ಘಾನಿಸ್ತಾನ, ಮಧ್ಯ ಏಷ್ಯಾ ದೇಶಗಳ ವ್ಯಾಪಾರ ಪಾಕಿಸ್ತಾನವನ್ನ ಮರೆತು ಚಾಬಹಾರ್ ಮಾರ್ಗಕ್ಕೆ ತಿರುಗುತ್ತೆ. ಅದಕ್ಕೆ ಆಫ್ಘಾನಿಸ್ತಾನ ಭಾರತವನ್ನ ಬೇಡಿಕೊಳ್ಳುತ್ತಿದೆ, ಚಾಬಹಾರ್ನ ತ್ವರೆಯಾಗಿ ಪೂರ್ತಿ ಮಾಡಿ, ನಾವು ಬದುಕ್ತೀವಿ. ಪಾಕಿಸ್ತಾನದ ಹಿಡಿತದಿಂದ ನಾವು ತಪ್ಪಿಸಿಕೊಳ್ಳುತ್ತೇವೆ. ಸ್ನೇಹಿತರೆ, ಈಗ ಭಾರತದ ಮುಂದೆ 3 ದೊಡ್ಡ ನಿರ್ಧಾರಗಳಿವೆ. ಇವನ್ನ ತೆಗೆದುಕೊಂಡ್ರೆ ಭವಿಷ್ಯತ್ತಿನ ರಾಜಕೀಯ ಆರ್ಥಿಕ ಸ್ಥಿತಿಯೇ ಬದಲಾಗುತ್ತೆ. ಮೊದಲನೇದು, ಆಫ್ಘಾನಿಸ್ತಾನದ ಗಣಿಗಾರಿಕೆ ಕ್ಷೇತ್ರಕ್ಕೆ ಒಳಗೊಂಡು ಲಿಥಿಯಂ ಮತ್ತು ಅಪರೂಪದ ಖನಿಜಗಳಲ್ಲಿ ಭಾರತದ ಆಧಿಪತ್ಯ ಸ್ಥಾಪಿಸೋದು. ಇದು ಕೇವಲ ವ್ಯಾಪಾರ ಅಲ್ಲ,
200 ವರ್ಷಗಳ ಕಾಲ ಶಕ್ತಿ ಮತ್ತು ತಂತ್ರಜ್ಞಾನಕ್ಕೆ ದಾರಿ ಮಾಡಿಕೊಡುತ್ತೆ. ಎರಡನೇದು, ಕುನಾರ್ ನದಿಯ ಮೇಲೆ ಅಣೆಕಟ್ಟು ಕಟ್ಟಿ ಪಾಕಿಸ್ತಾನವನ್ನ ನೀರಿನ ಒತ್ತಡದಲ್ಲಿ ಇಳಿಸೋದು. ಅವರ ಕೃಷಿ, ವಿದ್ಯುತ್, ಆರ್ಥಿಕ ವ್ಯವಸ್ಥೆಗಳೆಲ್ಲ ತಲೆಕೆಳಗಾಗುತ್ತವೆ. ಮೂರನೇದು, ಚಾಬಹಾರ್ ಬಂದರನ್ನ ಪೂರ್ತಿ ಶಕ್ತಿಯಿಂದ ಕೆಲಸ ಮಾಡಿಸಿ ಪಾಕಿಸ್ತಾನವನ್ನ ಮಧ್ಯ ಏಷ್ಯಾ ವ್ಯಾಪಾರ ಮಾರ್ಗದಿಂದ ತಳ್ಳಿ ಹೊರಗೆ ಹಾಕೋದು. ಚಾಬಹಾರ್ ಪೂರ್ತಿಯಾದ್ರೆ ಪಾಕಿಸ್ತಾನದ ರಾಜಕೀಯ ಭೌಗೋಳಿಕ ಮೌಲ್ಯ ಪೂರ್ತಿ ಹೋಗುತ್ತೆ. ಈ 3 ಕ್ರಮಗಳನ್ನ ಭಾರತ ಒಟ್ಟಿಗೆ ತೆಗೆದುಕೊಂಡ್ರೆ ಭಾರತದ ಶಕ್ತಿ, ಪ್ರಭಾವ, ಸೇನಾ ಸ್ಥಾನಮಾನ ಎಲ್ಲವೂ ಬದಲಾಗುತ್ತೆ. ಪಾಕಿಸ್ತಾನ ಮಾತ್ರವಲ್ಲ, ಚೀನಾಕ್ಕೂ ಸುಲಭವಾಗಿ ಸವಾಲು ಕೊಡಲಾಗೋದಿಲ್ಲ. ಅಫ್ಘಾನಿಸ್ತಾನ ಈಗ ಭಾರತದ ಮೇಲೆ ಆಸೆ ಇಟ್ಟಿದೆ. ಅವರಿಗೆ ಸ್ಥಿರತೆ ಇಲ್ಲ, ಆರ್ಥಿಕ ಸಹಾಯ ಇಲ್ಲ, ಸ್ವತಂತ್ರ ಮಾರ್ಗಗಳಿಲ್ಲ. ಪಾಕಿಸ್ತಾನದ ಹಿಡಿತದಿಂದ ತಪ್ಪಿಸಿಕೊಳ್ಳಬೇಕಿದ್ರೆ ಭಾರತದ ಸಹಾಯವೇ ಏಕೈಕ ದಾರಿ. ಆದ್ರೆ ಒಂದು ಮುಖ್ಯ ಸಂಗತಿ ಮರೆಯಬಾರದು. ಭಾರತ ಈ ಅವಕಾಶವನ್ನ ಕೈಯಿಂದ ಬಿಟ್ಟರೆ ಚೀನಾ ಒಂದು ಕ್ಷಣವೂ ತಡೆಯೋದಿಲ್ಲ. ಅಫ್ಘಾನಿಸ್ತಾನದೊಳಗೆ ಜಿಗಿತ ಕೊಡುತ್ತೆ. ಅದು ಭಾರತಕ್ಕೆ ಭವಿಷ್ಯತ್ತಿನಲ್ಲಿ ಇನ್ನಷ್ಟು ದೊಡ್ಡ ಅಪಾಯ. ಹಾಗಾಗಿ ನೀವೇನಂತೀರಿ? ಭಾರತ ಈ ದೊಡ್ಡ ಆಟವನ್ನ ಆಡುತ್ತಾ? ಖನಿಜ ಗಣಿಗಾರಿಕೆ, ಅಣೆಕಟ್ಟು, ಚಾಬಹಾರ್, ಈ 3 ಮಾರ್ಗಗಳಲ್ಲಿ ಒಟ್ಟಿಗೆ ಧುಮುಕುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ನಲ್ಲಿ ಖಂಡಿತ ಹೇಳಿ. ಈ ವಿಡಿಯೋ ನಿಮಗೆ ಆಸಕ್ತಿದಾಯಕವಾಗಿದ್ರೆ ಲೈಕ್ ಮಾಡಿ, ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಭಾರತ್.